ನಮಸ್ಕಾರ, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಸೋಂಪಲ್ಲಿ ರಮ್ಯಾ ಮಹೇಶ್. ಹ್ಯಾಪಿ ದೀಪಾವಳಿ ಎಲ್ಲರೂ ಚೆನ್ನಾಗಿ ದೀಪಾವಳಿನ ಸೆಲೆಬ್ರೇಟ್ ಮಾಡಿದ್ದೀರಾ ಅಂತ ಅಂದ್ಕೊಂಡಿದ್ದೀನಿ. ಇದು ಭಾನುವಾರದ ಸಂಜೆ. ನಾವು ಈ ವರ್ಷದ ದೀಪಾವಳಿಗೆ ಊರಿಗೆ ಹೋಗಿದ್ವಿ. ಅಲ್ಲಿಂದ ಬಂದು ವಿಡಿಯೋ ಎಡಿಟಿಂಗ್ ಮಾಡಿ ಅಪ್ಲೋಡ್ ಮಾಡೋದು ಸ್ವಲ್ಪ ಲೇಟ್ ಆಯಿತು. ಊರಿಗೆ ಹೋಗಿದ್ದ ದಿವಸನೇ ಇನ್ನು ಸ್ವಲ್ಪ ಪಟಾಕಿ ಎಲ್ಲ ತೊಗೊಳ್ಳೋಣ ಅಂತ ಹೋಗಿದ್ವಿ. ತುಂಬ ದೊಡ್ಡದಲ್ಲದೇ ಇದ್ದರೂ ಮಗುಗೆ ಏನು ಖುಷಿ ಕೊಡುತ್ತೆ, ಸುಸುರು ಬತ್ತಿ ಆಗಿರ್ಬೋದು, ಇಂಥವು ಮಕ್ಕಳಿಗೆ ಸ್ವಲ್ಪ ಆಟಾಡೋಕ್ಕೆ ಇಷ್ಟ ಆಗುವಂಥದ್ದು. ಮತ್ತು ನಾನು ಒಂದು ಸೆಟ್ಟು ಟೀ ಲೈಟ್ ಕ್ಯಾಂಡಲ್ಸ್ನ ತೊಗೊಂಡಿದ್ದೆ. ಒಂದು 500 ರೂಪಾಯಿ ಅಷ್ಟು ಪಟಾಕಿ ತೊಗೊಂಡ್ವಿ ಅಷ್ಟೇ. ಅಲ್ಲಿಂದ ಮತ್ತೆ ಮನೆಗೆ ವಾಪಸ್ ಹೊರಡ್ತಾ ಇದ್ದೀವಿ. ನಾವು ಈ ಸಾರಿ ಊರಿಗೆ ಬಂದಿರೋ ಮುಖ್ಯ ಕಾರಣ ಏನಂದರೆ, ಮನೆ ದೇವ್ರಿಗೆ ಪೂಜೆ ಮಾಡಿಸ್ಕೊಳ್ಳೋಣ ಅಂತ. ಹಾಗೆ ಹೊಸ ಕಾರು, ಮೊದಲನೇ ಕಾರಲ್ವ, ಮನೆ ದೇವ್ರಿಗೆ ಪೂಜೆ ಮಾಡಿಸೋಣ ಅಂತ ಬಂದಿದ್ವಿ. ಸೋಮವಾರ ಮಂಗಳವಾರ ಹಬ್ಬ ಆಗಿರೋದ್ರಿಂದ ನಮಗೂ ರಜಾ ಇರುತ್ತೆ. ಹಬ್ಬದ ದಿನವೇ ಕಾರ್ ಪೂಜೆ ಮಾಡಿಸ್ಕೊಂಡು ಬಂದರೆ ಒಳ್ಳೆಯದು ಅಂತ ಹೋಗಿದ್ವಿ. ನಮ್ಮ ತಂದೆ ಮನೆ ದೇವ್ರಿಗೂ ಹೋಗಿ ನಾನು ಪೂಜೆ ಮಾಡಿಸ್ಕೊಂಡು ಬಂದಿದ್ದೆ. ಆದರೂ ವಿಡಿಯೋ ಮಾಡೋಕ್ಕಾಗಲಿಲ್ಲ. ಇಲ್ಲೂ ಈಗ ನಮ್ಮನೆ ದೇವ್ರಿಗೂ ಪೂಜೆ ಮಾಡಿಸಿರೋದನ್ನು ವಿಡಿಯೋ ಮಾಡೋಕ್ಕಾಗಲಿಲ್ಲ. ಸ್ವಲ್ಪ ಓಡಾಟ ಜಾಸ್ತಿ ಆಯಿತು. ಇನ್ನು ಮನೆ ದೇವರಿಂದ ಬಂದು ಹಬ್ಬ ಅಲ್ವಾ ಅಂತ ನಾನು ನನ್ನ ಮಗಳು ಮೆಹಂದಿ ಹಾಕ್ಕೊತಾ ಇದ್ವಿ. ಪಾಪ ಅವಳು ತುಂಬ ಸುಸ್ತಾಗ್ಬಿಟ್ಟಿದ್ಲು, ಇಷ್ಟಪಡ್ತಿರ್ಲಿಲ್ಲ ಮೆಹಂದಿ ಹಾಕ್ಕೊಳಕ್ಕೆ. ಅವಳಿಗೆ ಬರೀ ಒಂದು ಕೈಗೆ ಹಾಕಿದೆ, ಇನ್ನೊಂದು ಕೈಗೆ ಅವಳು ಹಾಕಿಸ್ಕೊತಿರ್ಲಿಲ್ಲ, ಹಠ ಮಾಡ್ತಿದ್ಲು ಅಂತ. ನನ್ನ ಹಸ್ಬೆಂಡ್ ನನಗೆ ರೈಟ್ ಹ್ಯಾಂಡಿಗೆ ಮೆಹಂದಿ ಹಾಕ್ಕೊಳಕ್ಕೆ ಹೆಲ್ಪ್ ಮಾಡ್ತಿದ್ದಾರೆ. ಸಿಂಪಲ್ ಡಿಸೈನು ಚೆನ್ನಾಗಿದೆ ಅಲ್ವಾ. ಇನ್ನೇನು ಕತ್ಲಾಗ್ತಾ ಬಂತು, ಲೈಟಿಂಗ್ಸ್ ಹಾಕ್ಬಿಡೋಣ ಅಂತ ನೋಡ್ತಾ ಇದ್ದೆ. ನಾನು ಬೆಂಗಳೂರಿಂದನೇ 1-2 ಲೈಟಿಂಗ್ಸ್ ತೊಗೊಂಡೋಗಿದ್ದೆ, ಮತ್ತು ವಾಟರ್ ಸೆನ್ಸರ್ ದೀಪಗಳು ಇವನ್ನು ತೊಗೊಂಡೋಗಿದ್ದೆ. ಯಾಕಂದರೆ ಗಾಳಿಗೆ ಸಹ ಆರೋಗೋದಿಲ್ಲ ಅಂತ. ಸೊ ಈ ಲೈಟ್ ಕನೆಕ್ಟ್ ಮಾಡಿಬಿಟ್ಟು ನಾನು ತೋರಿಸ್ತೀನಿ ಹೇಗಿದೆ ಅಂತ ಹೇಳಿ. ಸಿಂಪಲಾಗಿ ಚೆನ್ನಾಗಿ ಕಾಣಿಸ್ತಿದೆ. ಮನೆ ಮುಂದೆ ಲೈಟ್ ಆನ್ ಮಾಡಿದ್ರೆ ಸಾಕು, ಸಣ್ಣ ಸಣ್ಣ ಹುಳಗಳೆಲ್ಲ ಬಂದುಬಿಡ್ತಿತ್ತು. ಸೊ ಅದಕ್ಕೆ ಈ ಲೈಟ್ನ ಫಿಕ್ಸ್ ಮಾಡಿದ ತಕ್ಷಣ ಮೇನ್ ಲೈಟ್ನ ಆಫ್ ಮಾಡಿಬಿಟ್ವಿ. ಹೇಗಿದೆ ಅಂತ ಕಮೆಂಟ್ ಮಾಡಿ ತಿಳಿಸಿ. ಸುಮಾರು 20 ವಾಟರ್ ಸೆನ್ಸರ್ ದಿಯಾಸ್ನ ತರಿಸಿದ್ದೆ. ಇದನ್ನು ಕಾಂಪೌಂಡ್ ಮೇಲೆ ಜೋಡಿಸ್ಕೊಳ್ಳೋಣ ಅಂತ. ಇದನ್ನು ನಾರ್ಮಲ್ ದೀಪಗಳನ್ನ ಇಟ್ಟರೆ ನಮಗೆ ಗಾಳಿಗೆ ಆರೋಗ್ತಾ ಇರುತ್ತೆ. ಸೊ ಅದಕ್ಕೆ ನಾನು ಇದನ್ನು ಜೋಡಿಸ್ಕೊತಿದ್ದೀನಿ. ನಮ್ಮ ಅತ್ತೆ ಮಾವಂಗೆ ಆಶ್ಚರ್ಯ ಆಗ್ತಿತ್ತು, ಏನಪ್ಪ ನೀರು ಹಾಕಿದ್ರೆ ಬೆಳಕು ಬರ್ತಿದೆಯಲ್ಲ ಅಂತ. ನಾವು ದೂರದಿಂದ ನೋಡಿದ್ರೆ ಇದು ಆಲ್ಮೋಸ್ಟ್ ನಮಗೆ ನಾರ್ಮಲ್ ದೀಪ ಥರನೇ ಕಾಣಿಸ್ತಿತ್ತು. ಚೆನ್ನಾಗಿತ್ತು. ನಾನು ಮನೆ ಬಾಗಿಲಿಗೆ ಆ ಕಡೆ ಈ ಕಡೆ ಕಾಂಪೌಂಡ್ ಮೇಲೆ ಜೋಡಿಸಿಟ್ಕೊಂಡಿದ್ದೀನಿ. ತುಂಬ ಚೆನ್ನಾಗಿ ಕಾಣಿಸ್ತಿತ್ತು. ಸೊ ಹೇಗೆ ಕಾಣಿಸ್ತಿದೆ ಅಂತ ನೀವು ಕೂಡ ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ. ಇದನ್ನು ದೀಪಾವಳಿಯಾಗಿ ಇಷ್ಟು ದಿನ ಆದಮೇಲೆ ಶೇರ್ ಮಾಡ್ತಿದ್ದೀನಿ. ಸ್ವಲ್ಪ ಆಫೀಸ್ ಕೆಲಸ, ಮನೆ ಕೆಲಸ ಮತ್ತು ಊರಿಂದ ಬಂದಿದ್ದು ಎಲ್ಲ ಅಡ್ಜಸ್ಟ್ ಆಗಬೇಕು ಅಂದರೆ ಸ್ವಲ್ಪ ಲೇಟ್ ಆಯಿತು. ಇನ್ನು ನನ್ನ ಮಗಳು ದೀಪ ಹಚ್ಚಿದ್ದೆ ತಡ, ಸುಸುರು ಬತ್ತಿ ಹಚ್ಕೊಂಡು ನಿಂತ್ಬಿಟ್ಲು, ಸ್ಟಾರ್ಟ್ ಮಾಡಿದ್ಲು. ನನಗೆ ಭಯ ಆಗ್ತಿತ್ತು ಕಣ್ಣಿಗೆ ಏನಾದರೂ ಹಾರಿದ್ರೆ ಅಂತ. ಸೊ ಅವಳ ಪಕ್ಕನೇ ಕೂರಿಸ್ಬಿಟ್ಟಿದ್ದೀನಿ, ಅವಳನ್ನು ನೋಡ್ಕೊತಾರೆ ಅಂತ. ಐಶ್ವರ್ಯದಲ್ಲಿ ಆಟಾಡೋದು ಮುಗಿದ ಮೇಲೆ ಬೇಗ ಹೋಗಿ ಮಲ್ಕೊಂಡ್ವಿ. ಸೊ ಇನ್ನು ಮಂಗಳವಾರ ಹಬ್ಬ, ಬೇಗ ಎದ್ದು ರೆಡಿ ಮಾಡ್ಕೋಬೇಕಾಗಿತ್ತು. ಬೇಗ ಮನೆಯೆಲ್ಲ ಒರೆಸ್ಕೊಂಡು ಮನೆ ಮುಂದೆ ರಂಗೋಲಿ ಬಿಟ್ಕೊತಾ ಇದ್ದೀನಿ. ನಮ್ಮತ್ತೆ ಬಾಗಿಲಿಗೆ ನೀರು ಹಾಕ್ತಾಯಿದ್ರು. ನಾನು ಇಲ್ಲಿ ಮನೆ ಬಾಗಿಲಲ್ಲಿ ಒಂದು ಸಣ್ಣ ರಂಗೋಲಿ ಹಾಕ್ಬಿಡೋಣ ಅಂತ ಹಾಕ್ತಾಯಿದ್ದೆ. ಹೇಗೂ ಹಬ್ಬ ಮಂಗಳವಾರನೂ ಇತ್ತು. ಊರೊಳಗಡೆ ಒಂದು ಆಂಜನೇಯ ಸ್ವಾಮಿ ದೇವಸ್ಥಾನವೂ ಇತ್ತು, ಅಲ್ಲಿಗೆ ಹೋಗಿ ದರ್ಶನ ಮಾಡ್ಕೊಂಡು ಬರೋಣ ಅಂತ. ಹಾಗೆ ಇನ್ನೂ ಒಂದು ದೇವ್ರ ದರ್ಶನವೂ ಇತ್ತು. ಸೊ ಎಲ್ಲ ಮುಗಿಸ್ಕೊಂಡು ಬರ್ಬೋದಲ್ಲ ಅಂದ್ಬಿಟ್ಟು
ಬೇಗ ಎದ್ದು ನಾನು ಮನೆಯೆಲ್ಲ ಒರೆಸ್ಕೊಂಡು ಕ್ಲೀನ್ ಮಾಡಿಕೊಂಡೆ. ನಮ್ಮ ಅತ್ತೆದು ರಂಗೋಲಿ ಎಲ್ಲ ಬಿಟ್ಟಿದ್ದಾಯಿತು. ಸ್ವಲ್ಪ ಹೂವೆಲ್ಲ ಹಾಕ್ಕೊಳ್ಳೋಣ ಅಂತ ಹಾಕಿದ್ದೆ ಅದ್ರ ಮೇಲೆ. ಆದರೆ ಮಳೆ ಬಂದಿದ್ದಕ್ಕೆ ಒಂದು 5 ನಿಮಿಷವೂ ಅದು ಉಳಿಲಿಲ್ಲ ಅಲ್ಲಿ. ಬೆಳಗ್ಗೆಯಿಂದ ಸಂಜೆ ತನಕ ಮಳೆ ಬರ್ತಾನೆ ಇತ್ತು. ಅವತ್ತು ಏನೋ ಗೊತ್ತಿಲ್ಲ. ಇನ್ನು ನಾವು ಹೆಣ್ಮಕ್ಳು ಹಬ್ಬದ ದಿನ ಕೇಳಬೇಕಾ ಸ್ವಲ್ಪ ಜಾಸ್ತಿನೇ ಆ್ಯಕ್ಟಿವ್ ಆಗಿರ್ತೀವಿ. ಮನೇನ ಹೀಗೆ ಡೆಕೋರೇಟ್ ಮಾಡಬೇಕು, ಹಾಗೆ ಡೆಕೋರೇಟ್ ಮಾಡಬೇಕು ಅಂತೆಲ್ಲ ಮನಸ್ಸಲ್ಲಿರುತ್ತೆ. ಆದರೆ ಟೈಮ್ ಸಪೋರ್ಟ್ ಮಾಡಲ್ಲ ಅಷ್ಟೇ. ನಮಗೆ ರಂಗೋಲಿ ಕಾರ್ಯಕ್ರಮ ಎಲ್ಲ ಮುಗ್ದಿದ್ದಾದಮೇಲೆ ಸ್ನಾನ ಮಾಡಿಕೊಂಡು ಇನ್ನು ದೇವ್ರ ಪೂಜೆಗೆ ಹೋಗ್ಬೇಕಲ್ಲ, ಸ್ವಲ್ಪ ಪೊಂಗಲ್ ಇಟ್ಬಿಡೋಣ ಅಂತಂದ್ಬಿಟ್ಟು ಪೊಂಗಲ್ ಮಾಡ್ತಾಯಿದ್ದೀನಿ. ಇನ್ನೇನದು ಕುಕ್ಕರಲ್ಲಿ ಬೇಯುವಷ್ಟರಲ್ಲಿ ದೇವ್ರ ಪೂಜೆಗೆ ರೆಡಿ ಮಾಡ್ಕೊಳ್ಳೋಣ ಅಂತ ಎಲ್ಲ ರೆಡಿ ಮಾಡ್ಕೊತಾ ಇದ್ದೆ. ಹೊಸ್ಲಿಗೆಲ್ಲ ಅರ್ಶಿನ ಕುಂಕುಮ ಇಟ್ಟು ಹೂವು ಎಲ್ಲ ಮುಡಿಸಿ ಪೂಜೆಗೆಲ್ಲ ನಾನು ರೆಡಿ ಮಾಡಿಕೊಟ್ರೆ ಇನ್ನು ನಮ್ಮ ಅತ್ತೆ ಪೂಜೆ ಎಲ್ಲ ಕಂಟಿನ್ಯೂ ಮಾಡ್ಕೋತಾರೆ. ಹೂವೆಲ್ಲ ಮೂಡಿಸಿ ದೇವರಿಗೆ ನೈವೇದ್ಯ ಎಲ್ಲ ರೆಡಿ ಮಾಡಿ ಕೊಡ್ತಾಯಿದ್ದೀನಿ. ಅಲ್ಲಿಂದ ನನ್ನ ಮಗಳು ಸ್ನಾನ ಮಾಡ್ಕೊಬಂದ್ರೆ ಅವಳಿಗೆ ರೆಡಿ ಮಾಡೋಕ್ಕೆ ಸರಿ ಆಗುತ್ತೆ ಅಂತ. ಪೂಜೆಗೆಲ್ಲ ರೆಡಿ ಮಾಡಿಟ್ಟಿದ್ದೀನಿ. ಸೊ ನಮ್ಮ ದೇವ್ರ ಮನೆ ಹೇಗೆ ಕಾಣಿಸ್ತದೆ ಅಂತ ಹೇಳಿ ನನಗೆ ಎಷ್ಟಾಗುತ್ತೋ ಅಷ್ಟು ಚೆನ್ನಾಗಿ ಮಾಡೋಕ್ಕೆ ಪ್ರಯತ್ನ ಪಟ್ಟಿದ್ದೀನಿ. ಇನ್ನು ನಮ್ಮ ಅತ್ತೆ ಪೂಜೆನ ಕಂಟಿನ್ಯೂ ಮಾಡ್ಕೋತಾರೆ. ನಾನು ನನ್ನ ಮಗಳನ್ನ ಸ್ವಲ್ಪ ರೆಡಿ ಮಾಡಿಬಿಡೋಣ ಅಂತ ಅಂದ್ಬಿಟ್ಟು ಬಟ್ಟೆ ಎಲ್ಲ ಹಾಕ್ತಿದ್ದೀನಿ. ಹೆಣ್ಮಕ್ಳನ್ನ ಟ್ರೆಡಿಷ್ನಲ್ ಡ್ರೆಸ್ಸಲ್ಲಿ ರೆಡಿ ಮಾಡೋಕ್ಕೆ ತುಂಬ ಚೆನ್ನಾಗಿ ಅನಿಸುತ್ತೆ. ಪಾಪ ಅವಳು ಎಷ್ಟು ಸಪೋರ್ಟ್ ಮಾಡ್ತಿದ್ದಾಳೆ. ಅವಳಿಗೆ ಯೂಶ್ವಲಿ ಇಷ್ಟ ಆಗಲ್ಲ, ಆದರೆ ಇವತ್ತು ತುಂಬ ಚೆನ್ನಾಗಿ ಸಪೋರ್ಟ್ ಮಾಡ್ತಿದ್ಲು. ನಾನು ಊರಿಗೆ ಹೋಗೋ ಅವಸರದಲ್ಲಿ ಪಾಪ ಅವಳಿಗೆ ರೆಡಿ ಮಾಡೋಕ್ಕೆ ಏನೂ ತೊಗೊಂಡೋಗಿರಲಿಲ್ಲ. ಹೊಸ ಬಟ್ಟೆ ಒಂದೇ ತೊಗೊಂಡೋಗಿದ್ದಿತ್ತು. ಮನೇಲಿ ಒಂದು ಹಳೆ ಜುಮ್ಕಿ ಇತ್ತು, ಅದನ್ನು ಬೆಂಡ್ ಮಾಡಿಬಿಟ್ಟು ಅವಳಿಗೆ ಮಾಂಗಟಿಕ ಥರ ಹಾಕಿದ್ದೀನಿ. ಅವಳಿಗೆ ಡ್ರೆಸ್ ಜೊತೆಗೆ ಬಂದಿರೋ ದಾವಣಿ ಥರ ಕಟ್ಬಿಟ್ಟು ಚೆನ್ನಾಗಿ ಅವಳಿಗೆ ರೆಡಿ ಮಾಡಿದ್ದೆ. ಇನ್ನು ನಾವು ದೇವಸ್ಥಾನಕ್ಕೆ ಹೋಗಿ ಬಂದಾದಮೇಲೆ ಇದು ಸಂಜೆ. ಈ ವ್ಲಾಗಲ್ಲಿ ನಾನು ಭಾನುವಾರದಿಂದ ಮಂಗಳವಾರದ ದಿನಚರಿನ ಹಾಕಿದ್ದೀನಿ. ನನಗೆ ವಿಡಿಯೋ ಮಾಡ್ಕೊಳ್ಳೋಕ್ಕೆ ಎಲ್ಲೆಲ್ಲಿ ಅವಕಾಶ ಸಿಕ್ತೋ ಅಲ್ಲಲ್ಲಿ ಮಾಡ್ಕೊಂಡಿದ್ದೀನಿ. ಇನ್ನಿದು ಮಂಗಳವಾರ ಸಂಜೆ ನಾನು ಬೆಂಗಳೂರಿಂದನೇ ಇಷ್ಟು ಕಲರ್ಸ್ ಹೂವು ತಂದುಬಿಟ್ಟಿದ್ದೆ. ನಾನು ಈ ಥರ ರಂಗೋಲಿ ಬಿಡಬೇಕು ಅಂತಂದ್ಬಿಟ್ಟು. ಸೊ ನನ್ನ ಮನೆ ಮುಂದೆ ಹೂವಿನ ರಂಗೋಲಿ ಬಿಟ್ಟರೆ ತುಂಬ ಚೆನ್ನಾಗಿರುತ್ತೆ ಅಂತ ಹೂವಿನ ರಂಗೋಲಿ, ಅದ್ರ ಮೇಲೆ ಟೀ ಲೈಟ್ ಕ್ಯಾಂಡಲ್ಸ್ ಇಟ್ಟರೆ ತುಂಬ ಚೆನ್ನಾಗಿ ಕಾಣಿಸುತ್ತೆ ಅಂತ ಇದನ್ನು ಪ್ಲ್ಯಾನ್ ಮಾಡಿ ಹೂವನ್ನೆಲ್ಲ ತೊಗೊಂಬಂದಿದ್ದೆ. ಬಟ್ ತುಂಬ ಮಳೆ ಇರೋದ್ರಿಂದ ಸ್ವಲ್ಪ ಡಿಲೇ ಆಯಿತು. ಹೇಗೂ ಹೂವುಗಳು ತಂದುಬಿಟ್ಟಿದ್ದೀನಿ, ವೇಸ್ಟ್ ಆಗೋದು ಬೇಡ. ಒಂದು 5 ನಿಮಿಷ ಇದ್ರೂ ಪರವಾಗಿಲ್ಲ ಹೂವಿನ ರಂಗೋಲಿ ಹಾಕೇ ಬಿಡೋಣ ಅಂತ ಪ್ರಯತ್ನಪಟ್ಟು ಮಾಡಿದೆ. ನಾನು ಅಂದ್ಕೊಂಡಷ್ಟು ಅಲ್ಲದೆ ಇದ್ದರೂ ಸ್ವಲ್ಪನಾದರೂ ಚೆನ್ನಾಗಿ ಬಂದಿದೆ. ತುಂಬ ಖುಷಿಯಾಯಿತು. ಎಲ್ಲ ಚೆನ್ನಾಗಿ ದೀಪಾವಳಿ ಸೆಲೆಬ್ರೇಟ್ ಮಾಡಿದ್ದೀರಾ ಅಂದ್ಕೊಂಡಿದ್ದೀನಿ. ಮುಂದೆ ಬರೋ ಕಾರ್ತಿಕ್ ಸೋಮವಾರದ ಪೂಜೆ ಆಗಿರ್ಬೋದು, ತುಳಸಿ ಹಬ್ಬದ ಪೂಜೆ ಆಗಿರ್ಬೋದು, ನಾನು ರೆಕಾರ್ಡ್ ಮಾಡಿ ಹಾಕೋಕ್ಕೆ ಪ್ರಯತ್ನ ಪಡ್ತೀನಿ. ಅವಾಗೇನಾದರೂ ಸ್ವಲ್ಪನಾದರೂ ಇಷ್ಟ ಆಗಿದ್ದರೆ ಪ್ಲೀಸ್ ಈ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಸಪೋರ್ಟ್ ಮಾಡಿ. ಥ್ಯಾಂಕ್ ಯು.